ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ವ್ಲಾಗ್ಸ್. ನಾವಿವತ್ತು ಕೆಲಸ ರಜೆ ಆಯ್ತಂತ ಫಿಶ್ ತಿನ್ನೋಣ ಅಂತ ಬಂದಿದ್ದೀವಿ KRS ಹತ್ರ. ಫಿಶ್ ತಿನ್ಕೊಂಡು ಒಂದು ರೌಂಡು ರಿಫ್ರೆಶ್ಮೆಂಟ್ ಆಗುತ್ತೆ, ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದು. ಯಾಕೋ ಸಖತ್ ಬೇಜಾರಾಗ್ತಾಯಿತ್ತು ಇವತ್ತು. ಬ್ಲಾಗ್ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ, ಆದರೆ ಇಲ್ಲಿ ಸ್ವಲ್ಪ ಒಂದು ಪ್ಲೇಸ್ ಚೆನ್ನಾಗಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅದು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಗಾಡಿ ಸೌಂಡು ಏನೂ ಕೇಳಿಸ್ತಲ್ಲ ಅನಿಸುತ್ತೆ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಬ್ಲಾಗ್ಸ್. ಬಾ ಹರ್ಷ. ಬಾ. ಜಿಲೇಬಿಗೆ ಇಲ್ಲಿ ಜಿಲೇಬಿಲ್ಲ, ಕಾಟ್ಲ. ನನಗೆರಡು. ನೋಡೋಣ, ಲಾಸ್ಟ್ ಟೈಮು ಇಲ್ಲೇ ಬಂದಿದ್ದು, ಟೇಸ್ಟ್ ಮಾಡಿದ್ದು ಕಾಟ್ಲ. ಒಂದು ಜಿಲೇಬಿ ಏನಕ್ಕೆ ಮುಳ್ಳಿರ್ತಲ್ವೇನೋ? ಹಾಂ, ಮುಳ್ಳು ಜಾಸ್ತಿ ಇತ್ತು ನೋಡಿ. ದೊಡ್ಡ ಜಿಲೇಬಿ ಹಾಕಿ, ನೀವು ಕಮ್ಮಿ. ಎರಡು ಕಾಟ್ಲ ಪಾರ್ಸಲ್ ಮಾಡಿಬಿಡಿ. ಇದಿಲ್ಲೇ ಒಂದು ಜಿಲೇಬಿ ಕಟ್ಲೆ ಇಲ್ಲೇ. ಸೌದೆ ತವಾ ಅದ್ರಲ್ಲಿ ಮಾಡ್ತಾರೆ. ಸೌದೆ ಹಾಕ್ಬಿಟ್ಟು ಒಂಥರ ಚೆನ್ನಾಗಿದೆ. ಗ್ಯಾಸ್ ಏನಿಲ್ಲ, ಚೆನ್ನಾಗಿದೆ ಉನಿಕೆ ಚೆನ್ನಾಗಿದಲ್ಲ ಪ್ಲ್ಯಾನ್. ಅದು ತವಾ ನೋಡು, ಗ್ಯಾಸ್ ಇಲ್ಲ, ಏನಿಲ್ಲ. ನಾನೇ ಬಂದು ಮಾಡೋದು ಸ್ಟವ್ ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ಕಾಕಾಯ್ತು ನೀವು ಗದಗ ನೀರಲ್ಲಿ ಕರೆಕ್ಟಾಗಿ ಕಸಿ ಮಾಡಿದ್ರೆ 5 ಸಲ ಮಾಡ್ತಾರೆ, ಚೆನ್ನಾಗಿರ್ತಲ್ಲ. ನೀನು ಫಸ್ಟ್ ಟೈಮ್ ಬಂದಿಲ್ವ ಅಕ್ಷಯ್? ಯಾವತ್ತೂ ಈ ಕಡೆ ಬಂದಿಲ್ವ? ತಿಂದಿಲ್ವಾ? ಬಂದಿದ್ದೀನಿ, ಅದೇ ತಿಂದೆ ಒಂದ್ಸರಿ. ನೀವು ಯಾವ ಶಾಪಲ್ಲಿದೆ? ನೋಡ ಪಾಂಪ್ಲೆಟ್ ರೆಡಿ ಕಾಟ್ತಾನೆ. ಪಾಂಪ್ಲೆಟ್ ಯಾವುದು? ಪಾಂಪ್ಲೆಟ್ ಇಲ್ಲ ಇಲ್ಲಿ. ಸೂಪರ್ ಆಗಿರುತ್ತೆ. ನನಗೆ ತುಂಬ ಇಷ್ಟ ಫಿಶ್ ಅಂತ ಹೇಳಿದ್ರೆ. ನಮ್ಮ ಮನೇಲಿ ಮಾಡೋಕ್ಕಿಂತ ಈ ಥರ ಹೊರಗಡೆ ಬಂದು ಈ ಥರ ತಿನ್ಬಿಟ್ಟು ಹೋಗ್ಬೇಕು, ನಂಗೆ ತುಂಬ ಇಷ್ಟ ಆಗುತ್ತೆ. ಇವತ್ತು ಓದ್ ಬ್ಲಾಗಲ್ಲಿ ಹೇಳಿದ್ವಲ್ಲ, ಫಿಶ್ ತಿಂತೀವಿ ಅದಕ್ಕೆ ಕೊಡ್ಸಲ್ಲ ಅಂತ, ಅದಕ್ಕೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ನೋಡಿ ಗೈಸ್. ಬರ್ತೀನಿ ಬನ್ನಿ ಅಂತ, ನೋಡೋಣ ಹೇಗಿರುತ್ತೆ ಅಂತ. ನೀನೇ ಹೇಗೆ ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟೆ. ಅಲ್ಲಿ ಕುತ್ಕೊಂಡು ತಿಂತಿದ್ದೀವಿ, ಇಲ್ಲಿ ಯಾರು ಇಲ್ಲ, ಆರಾಮಾಗಿ ಕುತ್ಕೊಂಡು ತಿಂತೀವಿ. ಇಲ್ಲೆಲ್ಲ ಬೇಡ, ಇಲ್ಲೆಲ್ಲ ಜನ ಇದ್ದಾರೆ. ಇವಾಗ ಆಗ್ತದೆ ನೋಡಿ, ಅದು ಖಾರ, ಅದು ಚೆನ್ನಾಗಿರುತ್ತೆ. ಅದೇ ಟೇಸ್ಟ್ ಕೊಡೋದು ಮನೆಗೆ, ಚೆನ್ನಾಗಿರುತ್ತೆ. ಹಸಿ ಮಸಾಲೆ ಅನ್ಸುತ್ತೆ, ಇಲ್ಲ ಒಣ ಮಸಾಲೆ ಅಷ್ಟೇ ಸಾಕು. ಸರ್ ಖಾರ ಆಗ್ಬಿಡುತ್ತೆ, ಬೇಡ ಸಾಕಲ್ವಾ?
ನೀವೇನಾದರೂ ಬಂದರೆ ಈ ಕಡೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಪ್ಪ ಓಪನ್ ಪ್ಲೇಸ್. ಬಾಯಲ್ಲಿ ನೀರು ಬಿಡ್ತಾ ಇದೆ, ನೋಡೋಣ ಎಷ್ಟು ಅಲ್ಲ ಥರ ಆಯ್ತದಾ. ಟೇಸ್ಟ್ ಹೇಳ್ತಾರೆ ಇವ್ರು ಫಸ್ಟು. ಫಿಂಗರ್ ಲಿಕ್ ಮಾಡ್ತಾವ್ರಂದ್ರೆ ಚೆನ್ನಾಯ್ತು ಅಂತ ಅರ್ಥ. ಚೆನ್ನಾಯ್ತಾ? ನಮಗೆ ಬಿಸಿ ಹಾರಬೇಕು. ಅಷ್ಟೊಂದು ಬಿಸಿ ಇದೆ. ಇವರಿಂದ ಫಸ್ಟ್ ರಿವ್ಯೂ ತಗೊಳ್ಳೋದ. ಚೆನ್ನಾಗಿಲ್ವಾ ಹರ್ಷ? ಹಾಂ, ಏನಕ್ಕೆ ಭಯ? ಮಸ್ತಾಗೈತಲ್ಲ. ಬಾಯ್ ಇಲ್ಲಿ ಕುತ್ಕೊಳ್ಳೋಣ. ಅಲ್ಲ ಇದು ಎಷ್ಟು ನಾನು ತಿನ್ಬೇಕು ತಳ ಕುತ್ಕೊಳ್ಳೋದಂತ. ಅಯ್ಯೋ ಅಯ್ಯೋ ಬಿಸಿ. ಈ ನಿಂಬೆಹಣ್ಣ ಹಿಂಗೆ ಹಾಕಿ ಹಿಂಗೆ ಹಾಕ್ಬೇಕು. ಹಿಂಗೆ ಎತ್ಕೊಂಡು ಈಗ ಸ್ವಲ್ಪ ಸಾಲ್ಟ್ ಕಮ್ಮಿ ಮಾಡಿಬಿಟ್ಟವ್ರೆ. ಖಾರ ಅವ್ರು ಚೆನ್ನಾಯಿತು. ಈಗ ಖಾರ ಒಂಚೂರು ಕಮ್ಮಿ. ಖಾರ ಜೊತೆ ಸೂಪರ್ ಆಗಿದೆ. ಅಷ್ಟೊಂದು ಜಿಲೇಬಿ ಹೇಗೆ ಕೊಡ ಇಲ್ಲಿ. ಬೇಯಿಸ್ಕೊಂಡು ಏನು ಕದ್ಬಿಡ್ತೀನಿ ಅವಳು ಬರೋಷ್ಟರಲ್ಲಿ. ನೋಡ್ಬಿಟ್ಲು ಛೇ. ಚೆನ್ನಾಯ್ತಾ? ಕ್ರೇಜಿ. ಕೊಟ್ಬಿಡು ಹತ್ಬಿಟ್ಟು. ಇದು ಜಾಸ್ತಿ ಜಾಸ್ತಿ ಇದೆ. ಕೊಟ್ಬಿಡು ಹತ್ಬಿಡ್ತಾನೆ. ಏನಂದ? ನಿನ್ಗೆ CM ಫೋನ್ ಮಾಡ್ತಾನೆ ಅಂತ ಯಾರು ಫೋನ್ ಮಾಡಿದ್ರೆ ಅವನಿಗೆ ಕಾರ್ ನೋಡಿ ಗೈಸ್ ಎಷ್ಟು ಗಲೀಜಾಗ್ಬಿಟ್ಟೈತೆ. ಇವತ್ತು ಹೋಗಿ ಆದರೆ ಕಾರ್ ತೊಳೆಯೋ ಪ್ರೋಗ್ರಾಮ್ ಬೇರೆ ಐತೆ. ಕಾರ್ ತೊಳಿಬೇಕು. ಕಾಣಿಸ್ತಾ ಇಲ್ಲ ನೋಡಿ. ಫುಲ್ಲು ಧೂಳಾಗ್ಬಿಟ್ಟಿದೆ. ಹೋಗಿ ಕಾರ್ ವಾಶ್ ಮಾಡಬೇಕು. ಮೈಯ ಮಲ್ಕೊಬಿಟ್ಟವನೆ. ಒಳಗಂತೂ ಕೇಳೋದೇ ಬೇಡ, ಫುಲ್ ಗಲೀಜಾಗುತ್ತೆ. ಹೋದ ತಕ್ಷಣ ಅದೇ ಕೆಲಸ. ಏನಕ್ಕೆ ವೆಯ್ಟಿಂಗು? ಫಿಶ್ ಇನ್ನೊಂದು ಫಿಶ್ ಬೇಕು. ಆಗಲೇ ಹೇಳ್ದೆ ತಾನೆ ಹಾಕಿಸ್ಕೊಳ್ವಾಗ. ಇವಾಗ ನನ್ನ ಡೌಟು, ಸ್ಟಾಲಲ್ಲಿ ಎರಡೆರಡು ಶಾಪ್ ಹಾಕೊಂಡವ್ರಲ್ಲ ಹಿಂಗೆ. ಆ ಕಡೆ ಎಗ್ ರೈಸು ಅದು ಇದು ಮಾಡ್ತಾರೆ ಅನ್ಸುತ್ತೆ. ಎಲ್ಲ ಕಡೆ ಸ್ಟಾಲು ಎರಡು. ಇನ್ನೊಂದು ಅದೊಂದು ಎರಡೇ. ಕೇಳ್ಬಿಡಿ ಅವ್ರನ್ನೇ ನಿಮಗೆ ಅಷ್ಟೊಂದು. ಕೇಳಿದೆ, ಎರಡು ಸ್ಟಾಲ್ ಇದೆ ನಂದು. ಕಬಾಬ್ ಸಿಗುತ್ತೆ, ಇಲ್ಲಿ ಕಬಾಬ್ ಫ್ರೈ ಸಿಗುತ್ತೆ. ಇದ್ರೆ ನೆಮ್ಮದಿ ಆಗಿರ್ಬೇಕು. ತೋರಿಸ್ಬಿಡಿ. ಶಿವು ಫಿಶ್ ಲ್ಯಾಂಡ್ಗೆ ಬಂತೀನಿ ಗಾಯ್ಸ್, ತುಂಬ ಚೆನ್ನಾಗಿದೆ. ಶಿವು ಫಿಶ್ ಲ್ಯಾಂಡ್ ಚೆನ್ನಾಗಿದೆ. ಚೆನ್ನಾಗಿತ್ತು ಗೈಸ್, ಟೇಸ್ಟ್ ಮಾಡಿ. ಇವರಂತೂ ಎಲ್ಲೋದ್ರೂ ಫೋನ್ ಬಿಡಲ್ಲ. ಈಗ ಅಮೇರಿಕಾ ಕಳಿಸಿದ್ರು ಫೋನ್ ಇಟ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟು ಒಂದು ಫೋನ್ ಕೊಟ್ಟು ಸೋಫಾ ಹಾಕೊಟ್ಬಿಟ್ರೆ ಸಾಕು, ಏನು ಬೇಡ. ಫೋನ್ ಅಂದರೆ ಹರ್ಷ ಅಂದರೆ ಫೋನ್ ಅಷ್ಟೇ. ನೀವು ಹೇಳಿ. ನೀವು ಅಂದರೆ ನೀವು ನಾನೇನಿಲ್ಲ. ನಾನು ಅಂದರೆ ಮಯಾಂಕ್ ಅಂದರೆ ನಾನು. ನೀವು ಹೇಳಿ. ಸುಳ್ಳು ಗೈಸ್. ಆಯ್ತಿಲ್ಲ ಗೈಸ್, ಒಂದು ಸಾಲಿಲ್ಲ, ಇನ್ನೊಂದು ಇಸ್ಕೊಂಡು ಬಂದಿದ್ದೀನಿ.
ನಿಮಗೂ ಬೇಕಂದ್ರೆ ಹೇಳಿ, ನಾವೊಂದು ಸ್ವಲ್ಪ ಶೇರ್ ಮಾಡ್ತೀವಿ. ಮಾಡಿ ಮಾಡಿ ಮಾಡಿ. ಒಬ್ಬೊಬ್ಬ ಬಿಸಿ, ಫುಲ್ ಬಿಸಿ. ಇಲ್ಲಿ ಎಷ್ಟು ಚೀಸಿ ಹಾಕಿದೆ ನೋಡಿ ಗೈಸ್. ಆಯ್ಲಿ ಆಯ್ಲಿ. ಶಪ್ಪ ಎಷ್ಟು ಚೆನ್ನಾಗಿದೆ. ಇದ್ರದಿಂದ ತೋರಿಸ್ತೀನಿ. ಜಲ್ಸಿಸ್ಕೊಳ್ಳೋಣ. ಎಷ್ಟು ಚೆನ್ನಾಯ್ತಲ್ವಾ? ಎಲ್ಲ ಫ್ರೆಶ್ ಫ್ರೆಶ್ ಥರ. ಆಯಿಲ್ ಕಮ್ಮಿ ಆಯ್ತವ್ರೆ. ಮಯಾಂಕು ಸೂಪರ್ ಮ್ಯಾನ್ ಇದಳು. ಮಯಾಂಕ್ ಇಲ್ಲಿ ಫಿಶ್ ಬೇರೆ ಕೊಡ್ತಾರೆ. ಅಮ್ಮ ಚಿನ್ನ ಕೊಡ್ತಲ್ಲ ನಿನಗೆ, ಕೊಡ್ತಲ್ಲ. ಹಠ ಮಾಡು ಅಳು ಅಳು ಕೊಡ್ತಾಳೆ, ಅಳು ಅಳು. ನಲ್ಲಿ ಏನಿಲ್ಲ ಎಲ್ಲ ತರಿಸಿದ್ದೀನಿ. ತಿಂತೇವಾ ಇನ್ನೊಂದು? ತಿಂತಾ? ಇನ್ನೊಂದು ಬೇಕಾ? ಬೇಡ ಅನ್ಬೇಕು. ಅಲ್ಲಿ ಪಾರ್ಸಲ್ ತಗೊಂಡಿದ್ದೀನಿ. ಲಾಸ್ಟ್ ತಿಂತಾಳೆ, ಲಾಸ್ಟ್ ಇಷ್ಟ. ಚಿನ್ನ ಚೆನ್ನಾಯ್ತಪ್ಪ, ಟೇಸ್ಟಿ ಆಗೈತಾ? ಟೇಸ್ಟಿ ಇಲ್ಲಿ ಹಿಂಗೆ ಹೇಳ್ಕೋಬೇಕು ಅಂತ ಹೇಳ್ಕೊಳ್ಳೋದ್ರೆ ಹಾಸ್ಯ ಫುಲ್ ಫುಡ್ಡಲ್ಲಿ ಫುಲ್ ಇದು. ಟೇಸ್ಟ್ ಹೆಂಗಿತ್ತವ? ಹೆಂಗೈತೆ? ಖಾರ ಆಯ್ತು. ನೀರು ಕುಡಿ. ಎತ್ಕೊ ಇಲ್ಲಿ ಇಟ್ಕೊಡ್ಲಾ? ಯಾಮರ್ಸೋದು ಈ ತರ. ಹಠ ಮಾಡಿದ್ದ ಇವಾಗ, ಹಠ ಮಾಡಿದ್ದ. ಮುತ್ತಿ ತರ್ಸು, ಮುತ್ತಿ. ಮಾಡು. ಮಯಾಂಕ್ ಮಾಡು. ಅದನ್ನೇ ತಿನ್ಸ್ತಾ ಇರೋದು. ಮುಳ್ಳೈತೆ ನೋಡಿ, ಎಷ್ಟು ಮುಳ್ಳೈತೆ. ಮಂಗರ ಇದು ಹಿಂಗೆ ತಿನ್ನಕ್ಕಾಗಲ್ಲ ಕಣೋ. ಅದು ಗಂಟ್ಲಿಗೆ ಸಿಯಾಕೊಂಡಾಗಿದೆ. ಇಲ್ಲಿ ಹೇಳ್ಕೊ. ಹಂಗೆ ಆಗ್ಬೇಕು. ನೀನ್ ಯಾಕೆ ಕೊಟ್ಟೆ ಬಾಯಿಗೆ? ಏನ್ ಮಾಡ್ತಮ್ಮ? ಒಂದ್ ಮಾಡ್ತು. ಲುಕ್ ಕೊಡ್ತಂಗ ಆಯ್ತು. ಅಷ್ಟೇ. ಕಾತು ಬಾ. ಹೋಗಲ್ಲಿ ಕೈ ನೀರು ಕುಡಿ. ಎಲ್ಲರೂ ನೋಡ್ತವ್ರೆ ಆಲ್ರೆಡಿ. ಆಗುತ್ತೆ ಹರ್ಷ ತಿರ್ಗ್ಸಕ್. ಇಲ್ಲಿಲ್ಲ ಆಗುತ್ತೆ ಹರ್ಷ. ಇಲ್ಲೇ ತಿರ್ಗಿಸಿ ಗೈಸ್ ನೋಡಿ. ಯಾರಸ್ ಮಯಾಂಕ್ ನೋಡಿ ಗಾಯಸ್, ಅಲ್ಲೆಲ್ಲ ಬಟ್ಟೆ ಹೋಗ್ತಿದ್ದಾರೆ. ಹಿಂಗಿದೆ ಫುಲ್ 2 ಗೇಟು ತೆಗೆದ್ಬಿಟ್ರೆ ಇಲ್ಲಿಂದ ಹೆಂಗಿಳಿಯೋದಪ್ಪ ಇವಾಗ? ಫಸ್ಟ್ ಸ್ಲಿಪ್ಪರ್ನ ಆ ಕಡೆಗೆ ಹಾಕ್ಬಿಡ್ತೀನಿ. ಎಲ್ಲೂ ಜಾಗ ಇಲ್ಲ. ಬಾ. ಇಲ್ಲ ಬಾ, ಪಾಪ ಕೊಡು ಫಸ್ಟ್. ಮಯಾಂಕ್ ಕೊಡು. ಅವನಂಗೆ ಕೊಡು, ನಾ ಎತ್ಕತೀನಿ. ಇಳಿ ಬೋಮಗ್ನೆ. ಇಲ್ಲಿ ನಿಂಚಿ ಮಯಾಂಕ್, ಇಲ್ಲಿ ನಿಂಚಿ ನೀನು, ಇಲ್ಲಿ ನಿಂಚಿ. ಬಾವಿ ಹೆಂಗೆ ಇರೋ ತೋರ್ಸು. ಅಷ್ಟೇ. ಚೆನ್ನಾಯ್ತಲ್ವ? ತೆಂಗಿನ ಸಸಿ ಅನ್ಸುತ್ತಲ್ವಾ ಇದೆಲ್ಲ ಮೋನಿಕಾ? ತೆಂಗಿನ ಸಸಿ ಅಲ್ವಾ ಇದು? ಇಲ್ಲ, ತೆಂಗಿನ ಸಸಿ ಅಲ್ಲ ಇದು. ಮತ್ತೆ ತೆಂಗಿನ ಸಸಿನೇ ಅನ್ಸುತ್ತೆ. ತೆಂಗು ತಾನೇ ಈ ಥರ ಬರೋದು. ಗೈಸ್, ತೆಂಗಿನ ಸಸಿ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. ಇಲ್ಲಿ ಇನ್ನೇನು ಹಾಕ್ತಾರೆ? ಅದ್ ಮರ ಹಾಕಿ ಅವ್ರೇನ್ ಮಾಡ್ತಾರೆ? ಇದು ಬೆಳೆಸ್ತಾ ಇರೋದು, ಇದು ಗದ್ದೆ ಹೊಲ ಇದು. ಗೈಸ್, ವೇಟ್ ಫಾರ್ ವ್ಯೂ. I'll show you something for you. ನೋಡಿ.
ಒಂದು 50 ಅಡಿ ಆಳ ಇರ್ಬೋದು ಇಲ್ಲಿ ಕೆಳಗಡೆ. ಮೋನಿಕಾ 50 ಅಡಿ ಇರ್ಬೋದಲ್ವಾ? 50 ಅಡಿ ಹಿಂದೆ ಬಾ. ಗಾಳಿಗೆ ಬಿದ್ದೋಗ್ಬಿಡ್ತೀಯ ಅಷ್ಟೇ. ಜಿಯಮ್ಮ ಏನದು ಜಿಯಾ ಏನಿದೆ ಅಲ್ಲಿ? ಇದು ಕಟ್ಟೆಯಿಂದ ಅಲ್ವಾ? ಅದು ಆ ಕಡೆ ಕಟ್ಟೆ ನಾಲೆ ಇದೆಲ್ಲ ಅಲ್ಲಿಂದ ಅನಿಸ್ತಿದೆ ಸುರಿತಾ ಇರೋದೆಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗ್ತಿರೋದು, ಅದು ಅಲ್ಲಿಂದ ಇಲ್ಲಿಗೆ ರಿವರ್ಸ್ ಬರ್ತಾ ಇದೆ ಅನ್ಸುತ್ತೆ. ಫುಲ್ ಆಗಿ ನೀರು ಫುಲ್ ನೀರು ಬಿಟ್ಬಿಡ್ತಾರಲ್ಲ ಅವಾಗ ಎಬ್ಬಿ ಅವಾಗ ತಲೆ ಸುತ್ತಬಿಡ್ತೀವಿ. ಈ ಕಡೆ ಬಿಡೋದೇ ಇಲ್ವೇನೋ, ಫುಲ್ಲು ಕ್ಲೋಸ್ ಆಗಿರ್ತದೆ ಅನ್ಸುತ್ತೆ. ಮೇ ಬಿ ನೀರಲ್ಲಿ ಬಿಟ್ಟಾಗ ಇಲ್ಲಿ ಸ್ಟಾಪ್ ಅಲ್ಲಿ ಬ್ಲಾಕ್ ಮಾಡ್ತಾರೆ ಅನ್ಸುತ್ತೆ ರೋಡು. ಮೇ ಬಿ ದೊಡ್ಡದಾದ್ಮೇಲೆ ಬಿಡಲ್ಲ ಅನ್ಸುತ್ತೆ ಅವ್ರೂ. ಭಯ ಇಲ್ಲ, ಹತ್ರ ಹೋಗಕ್ಕೆ ಫುಲ್ ಭಯ. ಸೌಂಡ್ ಹೌದು. ನಮ್ಗೆ ತಲೆ ಸುತ್ತಂಗಾಗತ್ತಪ್ಪ. ಇಟ್ಕೊಂಡ್ಬಿಟ್ಟು ಇಟ್ಕೊಂಡು ನೋಡ್ತೀನಿ. ತಿರ್ಗಸದ್ನಾ? ಸೂಪರ್ ವ್ಯೂ. ಇಲ್ಲಿ ಬಂದಾಗ ಕಪಿಚೇಷ್ಟೆ ಮಾಡ್ದೇನೆ, ಯಾರೂ ಕಪಿಚೇಷ್ಟೆ ಮಾಡ್ದೇನೆ ದಯವಿಟ್ಟು ಕ್ಲೀನಾಗಿ ಸೈಡಲ್ಲಿ ನಿಂತ್ಕೊಂಡು ಸೈಲೆಂಟಾಗಿ ನೋಡ್ಕೊಂಡು ಫೋಟೋಸ್ ತಗೊಂಡು ಈ ಥರ ಡಿಸ್ಟೆನ್ಸ್ ಇಟ್ಕೊಂಡು ನೋಡ್ಕೊಂಡು ಹೋಗ್ಬಿಡಿ. ಹಿಂಗೆ ಮೋನೆ ಆಗುತ್ತಾ? ಯಾಕೆ ನಮ್ಗೆ ಇದೆಲ್ಲ ಇಷ್ಟ? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಏನಕ್ಕೆ ಇಷ್ಟ ಇಲ್ಲ? ಬನ್ನಿ ಹತ್ತಿ ಹೋಗೋಣ. ಮ್ಯಾಚ್ ನೋಡ್ಬೇಕು ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಲ್ಲಿ. ನನಗೆ ಕಾಣಿಸ್ತು ಎಲ್ಲಿಂದಾನೆ ಇಲ್ಲಿಂದಾನೆ ಎಲ್ಲ ಕಾಣ್ತೈತೆ. ಕಾಣಿಸ್ತೈತೆ. ಓ ಮಯಾಂಕ್, ಓ ಬರಲ್ವಾ? ಚಿನ್ನು ಇಲ್ಲಿ ಮಯಾಂಕ್ ಟಟ್ಟ ಬಾಯ್. ಹೋಗಿ ನೀವು ಮನೆಗೆ ಹೋಗಿ, ನಾ ಇಲ್ಲೇ ಇರ್ತೀನಿ. ಬಾಯ್ ಟಟ್ಟ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಬೃಂದಾವನ ಗಾರ್ಡನ್. ನೈಟ್ ಕ್ಯಾರಸ್ಗೆ ಹೋಗ್ಬೇಕು. ಹೋಗಿಲ್ಲ ನಾನು, ತುಂಬಾ ವರ್ಷ ಆಯ್ತು. ಲೈಟಿಂಗ್ಸ್ ನೋಡಿ ಮಕ್ಳನ್ನ ಕರ್ಕೊಂಡು ಹೋಗ್ಬೇಕು. ನಾನು ಒಮ್ಮೆ ಒಂದ್ಸತಿ ಬಿರಿಯಾನಿ ಮಾಡ್ಕೊಂಡು ಬಂದಿತ್ತಲ್ಲ, ಅಷ್ಟೇ ಲಾಸ್ಟು. ಕ್ಯಾರಸ್ಗೆ ಹೋಗಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ. ನಂದು 4 ವೀಲರ್ DL ಅಪ್ಲೈ ಮಾಡಿದ್ದೆ. DL ಬಂತು ಇವತ್ತು. ಹಂಗೆ ಕೆರೆಸಿಂದ ಬರ್ತಾ ಹಂಗೆ ಕಲೆಕ್ಟ್ ಮಾಡ್ಕೊಂಬಂದೆ. ನನ್ನ ಮಕ್ಕದಲ್ಲಿ ಖುಷಿ ನೋಡಿ, ಇನ್ನು ಆರಾಮಾಗಿ ಕಾರ್ ಓಡಿಸ್ಬೋದು. ಮೊನ್ನೆ ಗ್ರಾಸರಿ ತರಕ್ಕೆ ಹೋದಾಗ ಇದು ಹೊಸದು ಒಂದು ಕಾಫಿ ಪೌಡರ್ ನೋಡಿದೆ, ಕಾಂಟಿನೆಂಟಲ್ ಅವ್ರದ್ದು. 40 ರುಪೀಸು. ನೋಡೋಣ, ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ಫಿಶ್ ತಿನ್ಕೊಂಡು ಬಂದು ಸ್ವಲ್ಪ ನಿದ್ರೆ ಮಾಡಿಬಿಟ್ಟಿದ್ದೆ. ಇವಾಗ ಎದ್ದಿದ್ದೀನಿ. ನೋಡೋಣ, ಕಾಫಿ ಮಾಡೋಣ ಗೈಸ್. ಚೆನ್ನಾಗಿದೆಯಾ ಅಂತ ಹೇಳ್ತೀನಿ. ಚೆನ್ನಾಗಿದೆ ಗೈಸ್.
ಕಾಫಿ ಕುಡಿದ್ಬಿಟ್ಟು ಕಾರ್ ವಾಶ್ ಮಾಡಕ್ಕೆ ಹೋಗ್ತೀನಿ. ಅದೇ ಮಕ್ಕಳಿಗೆ ಹಾಲು ಇಟ್ಟಿದ್ದೀನಿ. ಹಾಲು ಆದ ತಕ್ಷಣ ಆಟ ಆಡಿ 5 ಮಿನಿಟ್ಸ್ ಕಾರ್ ತೊಳಿತೀನಿ ಅಂತ ಬಿಟ್ಟು 5 ನಿಮಿಷ ಆಗಿಲ್ಲ. ಆವಾಗಲೇ ಬಿದ್ದು ಕಾಲೆಲ್ಲ ತರ್ಚಿಸ್ಕೊಂಡು ಬಿದ್ದುಬಿಟ್ಟು ಅಳ್ತಾಯಿದ್ರೆ. ಅದಕ್ಕೆ ನಾನು ಕೆಳಗಡೆ ಬಿಡಲ್ಲ. ನೋಡಿ ಕಾಲು ಹೆಂಗಾಗೈತೆ. ಏನು ಮಾಡೋದು ಇವಾಗ? ಏನು ಮಾಡೋಣ? ಕೈ ತೋರ್ಸು. ಬ್ಯಾಂಡೆಡ್ ತೊಗೊಬರೋಣ, ಔಷಧಿ ತೊಗೊಬರೋಣ. ಅವ್ರ ಸ್ಟೈಲ್ ನೋಡಿ, ಗೊತ್ತಿರೋ ಸ್ಟೈಲ್. ನಗುನಲ್ಲ, ನಗು ಮುಗುಳು ನಗೆ, ಗೊತ್ತಿರೋ ಸ್ಟೈಲ್ ನೋಡಿ ಗೈಸ್. ಬಿದ್ದುಬಿಟ್ಟು ಬಿದ್ದಾಗ ಅಳ್ತಾ ಇದ್ಲು. ಸ್ಕೂಲಿಗೆ ರಜಾ ಹಾಕಿಸ್ತೀನಿ ಬಿಡು ಮಗಳೇ ಅಂದ ತಕ್ಷಣ ನಗು ಬಂದ್ಬಿಡ್ತು. ಖುಷಿ ಆಗೋಯ್ತು ಅಲ್ವಾ? ಗಾಯ ಹೋದ್ರಾಯ್ತು, ಸ್ಕೂಲಿಗೆ ರಜಾ ಹಾಕಿಸ್ತಾಳೆ ಸಾಕು ಅಂತ ಅಲ್ವಾ? ಗೈಸ್ ನೋಡಿ ಹೆಂಗಾಗ್ಬಿಟ್ಟೈತೆ. ಏನಾಗಲ್ಲ, ಈ ಥರ ತರಿಸ್ಕೊಂಡು ಕೈಯೆಲ್ಲ ಬ್ಯಾಂಡೇಜ್ ಹಾಕ್ಕೊಂಡು